ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಕತ್ತೀನಿ ರೀ ಫ್ರೆಂಡ್ಸ. ಈಗ 7:30 ಆಗಿದ್ರೆ ಡ್ಯೂಟಿಯಿಂದ ಬಂದ್ರಿ ಫ್ರೆಂಡ್ಸ. ಬಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಈಗ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಫ್ರೆಂಡ್ಸ. ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲರಿ. ನಿಮ್ಮ ಸಪೋರ್ಟು ಇರಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಮೊದಲಿನ ವೀಡಿಯೋ ಎಲ್ಲ ಡಿಲೀಟ್ ಐತ್ರಿ. ಈಗ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಫ್ರೆಂಡ್ಸ. ಇನ್ನು ಮುಂದೆ ಯಾವುದೇ ವಿಡಿಯೋ ಡಿಲೀಟ್ ಆಗ್ದಂಗೆ ನಾನು ನೋಡ್ಕೊತೀನಿ ರೀ. ಎಷ್ಟು ಸಪೋರ್ಟ್ ಮಾಡಿದ್ರಿ, ಎಷ್ಟೊಂದು ಕಾಳಜಿ ತೋರಿಸಿದ್ರಿ, ಎಲ್ಲ ವಿಡಿಯೋನು ಡಿಲೀಟ್ ಆಯ್ತು ರೀ ಫ್ರೆಂಡ್ಸ. ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ನೋಡಿರಿ. ಇನ್ನು ಮುಂದಾಗಿ ಕಂಟಿನ್ಯೂ ಆಗಿ ರೆಸಿಪಿ ಆಗಲಿ ನನ್ನ ಲೈಫ್ ಸ್ಟೈಲ್ ಜರ್ನಿನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಮತ್ತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ನೋಡ್ರಿ ಫ್ರೆಂಡ್ಸ. ಇವತ್ತಿಂದ ಏನಪ್ಪ ಅಂತಂದ್ರೆ ಇಷ್ಟು ದಿನ ನಾನು ರೆಸಿಪಿನೇ ಮಾಡಿ ಹಾಕೀನಿ ರೀ. ಮತ್ತು ಆ ಕಂಪನಿಯಲ್ಲಿ ಒಂದೆರಡು ವಿಡಿಯೋ ಮಾಡಿದ್ದೀನಿ ರೀ ಫ್ರೆಂಡ್ಸ. ಅವರು ವಿಡಿಯೋನ ನೋಡಿಬಿಟ್ಟು, ನನ್ನ ಫ್ರೆಂಡ್ಸ್ ಎಲ್ಲ ವಿಡಿಯೋನ ನೋಡಿಬಿಟ್ಟು ತುಂಬ ಖುಷಿಪಟ್ಟರು ರೀ. ನಿಮ್ಮ ಅವ್ರದ್ದೊಂದು ಸಪೋರ್ಟು ಎಲ್ಲನೂ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲನೂ ಶೇರ್ ಮಾಡಿದರು. ನೋಡಿಬಿಟ್ಟು ತುಂಬ ಖುಷಿ ಆಯ್ತು ರೀ. ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ ಯಾಕಂತಂದ್ರೆ ನನಗೂ ಒಂದು ಖುಷಿ ನೆಮ್ಮದಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡಿರಿ ಫ್ರೆಂಡ್ಸ. ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಮಾಡುವಾಗ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ, ಏನು ಬರುತ್ತೆ ನನಗೆ ಏನೋ ಗೊತ್ತಿರಲಿಲ್ಲ ಫ್ರೆಂಡ್ಸ. ಸುಮ್ಮನೆ ಎಲ್ಲರೂ ಮಾಡ್ತಾರಲ್ಲ ಅವ್ರ ಲೈಕು, ಅವ್ರ ಸಬ್ಸ್ಕ್ರೈಬರು ಮತ್ತು ಒಳ್ಳೊಳ್ಳೆ ಕಮೆಂಟ್ ನೋಡಿ ನನಗೂ ಮಾಡಬೇಕನ್ನೋ ಒಂದು ಮನಸ್ಸು ಬಂತು ರೀ. ಹಾಗಾಗಿ ನಾನು ವಿಡಿಯೋ ಯಾಕೆ ಮಾಡಬಾರ್ದು, ಯಾಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬಾರ್ದು ಅಂತ ನಮ್ಮ ಮನೆಯವ್ರಿಗೆ ಕೇಳಿದ್ರಿ ಫ್ರೆಂಡ್ಸ. ನಾನು ವಿಡಿಯೋ ಮಾಡ್ಬೋದಾ ಅಂತ. ನಿನ್ನ ಇಷ್ಟ ಇದ್ದರೆ ಮಾಡು ಅಂತಂದ್ರು ರೀ. ಹಂಗಾಗಿಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಫಸ್ಟು ನಾನು ಲಕ್ಕಿ ವಿಕೇಶ್ ಅಂತ, ಲಕ್ಕಿ ವಿಕೇಶಸ್ ಅಂತ ಯೂಟ್ಯೂಬ್ ಚಾನಲ್ ಅದಲ್ರಿ ಅಣ್ಣವ್ರದ್ದು, ಅವ್ರದ್ದನ್ನು ನೋಡಿಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ನನ್ನ ಹಾಗೆ ಯಾರ್ಯಾರು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡಿರಿ ಫ್ರೆಂಡ್ಸ್, ಈ ನಾವು ಮನೆಯಲ್ಲೇ ಕೂತ್ಕೊಂಡು ಇದನ್ನು ಯಾಕೆ ಅರ್ನಿಂಗ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ನೋಡಿರಿ. ನಾವು ಕೆಲಸ ಮಾಡೋದ್ರ ಜೊತೆ ಒಂದು 10-15 ನಿಮಿಷದ ವಿಡಿಯೋ ಮಾಡಿ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ಸು ಸಿಗ್ತಾರೆ ರೀ. ಮತ್ತು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಖುಷಿ ಇರ್ತದೆ ನೋಡಿರಿ. ಯಾಕಂತಂದ್ರೆ ಅವ್ರ ಪ್ರೀತಿ, ಅವ್ರ ಕಾಳಜಿ, ಅವ್ರ ಕಮೆಂಟು, ಅವ್ರ ಲೈಕು, ಅವ್ರ ಸಬ್ಸ್ಕ್ರೈಬರು ಮತ್ತು ಎಲ್ಲಕ್ಕಿಂತ ಮೇಯ್ನಾಗಿ ಅವ್ರದ್ದು ಒಂದು ಸಪೋರ್ಟ್ ರೀ ಫ್ರೆಂಡ್ಸ. ಅದು ಒಂದು ಅದಲ್ರಿ ಫ್ರೆಂಡ್ಸ. ಇಷ್ಟು ಖುಷಿ ಕೊಡ್ತದೆ ಅಂತಂದ್ರೆ ಕೇಳೇಬೇಡ್ರಿ ಫ್ರೆಂಡ್ಸ. ಅಷ್ಟು ಖುಷಿ ಕೊಡ್ತದೆ ನೋಡಿರಿ. ನಮಗೆ ಯಾರಿಲ್ಲ ಅಂತ ಅಂದ್ಕೊಂಡಾಗ ನಮ್ಗೆ ಯೂಟ್ಯೂಬರ್ಸ್ ಇದ್ದಾರೆ ರೀ. ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟು ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಲೈಫ್ ಸ್ಟೈಲು, ನಿಮ್ಮ ಒಂದು ಮನದ ಮಾತು, ಏನೇ ಒಂದು ನಿಮ್ಮ ಒಂದು ಮಾತನ್ನು ನೀವು ಹೇಳ್ಕೊಬೋದು ನೋಡಿರಿ ಫ್ರೆಂಡ್ಸ. ಮನೆಯಲ್ಲೇ ಕೂತ್ಕೊಂಡು ಹೌಸ್ ಕೀಪಿಂಗ್ ಕೆಲಸ ಸಾರಿ ಫ್ರೆಂಡ್ಸ, ಹೌಸ್ ವೈಫ್ ಆಗಿ ನಾವು ಕೆಲಸ ಮಾಡಿಬಿಟ್ಟು ಬೇಜಾರಾಗಿರುತ್ತೆ ರೀ. ಹಾಗಾಗಿ ಮೊಬೈಲ್ನ ಎಷ್ಟು ನೋಡ್ತೀವಿ ರೀ ಫ್ರೆಂಡ್ಸ. ನನ್ನವ್ರಂತ ಯಾರಿದ್ದಾರೆ ಅಂತ ಇಂಥ ಒಂದು ಭಾವನೆ ಬರ್ತದೆ ರೀ. ಯಾರಿಗೆ ಬಂದದಿಲ್ಲೋ ಗೊತ್ತಿಲ್ಲ ರೀ ಫ್ರೆಂಡ್ಸ, ನನಗಂತೂ ಖಂಡಿತ ಬಂದದ್ದು ನೋಡಿರಿ. ನನ್ನವ್ರಂತ ಯಾರಿದ್ದಾರೆ, ಯಾರ ಮುಂದೆ ಏನು ಉಳ್ಕೋಬೇಕು, ಯಾರ ಮುಂದೆ ಏನು ಇದು ಮಾಡಬೇಕು ಅಂತ ಅನ್ಸಿತ್ತು ನೋಡಿರಿ ಫ್ರೆಂಡ್ಸ. ಆಮೇಲೆ ಈಗ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ಮೇಲೆ ನನಗೆ ತುಂಬ ಅಂದ್ರೆ ತುಂಬ ಖುಷಿ ಆಗ್ತದೆ ರೀ. ಯಾಕಂದ್ರೆ ದಿನಕ್ಕೆ ಒಂದೇ ಸಬ್ಸ್ಕ್ರೈಬರ್ ಜಾಸ್ತಿ ಆದರು. ಇವತ್ತು 100 ಇದೆಯಾ, ನಾಳೆ 101 ಈ ಥರ ಆಗಿದ್ರೆ ಒಂದೇ ಸಬ್ಸ್ಕ್ರೈಬರ್ ನೋಡಿಬಿಟ್ಟು ನಮಗೆ ನಿನ್ನೆ 100 ಇತ್ತು, ಇವತ್ತು 101 ಆಯಿತು ಅಂತ ಇದೇ ಒಂದು ತುಂಬ ಖುಷಿ ಕೊಡ್ತದೆ ನೋಡಿರಿ ಫ್ರೆಂಡ್ಸ. ಮತ್ತು ಅವ್ರವ್ರ ಲೈಕ್ ನೋಡಿಬಿಟ್ಟು ಇವತ್ತು 2 ಇತ್ತು, ನಾಳೆ 3 ಆಯ್ತಲ್ಲ, ವ್ಯೂವರ್ಸು ಜಾಸ್ತಿ ಆಯ್ತಲ್ಲ ಅಂತ ಇವೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಗ್ತದೆ ನೋಡಿರಿ. ಯಾವುದೇ ಒಂದು ನೋವು ಕಾಡಂಗಿಲ್ಲ ರೀ ಫ್ರೆಂಡ್ಸ. ನಾನು ವಿಡಿಯೋ ಮಾಡೋಕತ್ತಿನಾಗಿಂದ ನನಗೆ ಆ ಥರ ಏನೂ ಅನಿಸಿಲ್ಲ ನೋಡಿರಿ. ಆದರೆ ಅನ್ಸೋದು ಒಂದೇ ಫ್ರೆಂಡ್ಸ, ಈ ನಮ್ಮ ತಂದೆ ತಾಯಿ ಇರಬೇಕಿತ್ತು ಅಂತ ಅನ್ನಿಸ್ತದೆ ರೀ ಫ್ರೆಂಡ್ಸ. ಖಾಲಿ ಟೈಮಲ್ಲಿ ಕೂತ್ಕೊಂಡು ಅಂತಂದ್ರೆ ಅಪ್ಪ ಅಮ್ಮನ ನೆನಪು ಬರ್ತದೆ ರೀ. ನಮ್ಮ ಅಪ್ಪ ಅಮ್ಮನ ನೆನಪು ಅಂದ್ರೆ ಸುಮ್ಮನೆ ಅಳೋದು ಮಾಡೋದು ಆಗುತ್ತೆ ರೀ ಫ್ರೆಂಡ್ಸ. ಹಾಗಾಗ್ಬಿಟ್ಟು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತೀವಿ, ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ನೋಡ್ತೀವಿ. ಅದರಲ್ಲಿ ಕೆಲವೊಬ್ರು ಅಪ್ಪ ಅಮ್ಮಂದು ಹಾಕ್ತಾರೆ. ಮತ್ತು ಹಂಗೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಏನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ಅಪ್ಪ ಅಮ್ಮನ ವಿಡಿಯೋ ಮಕ್ಕಳೆಲ್ಲ ಹಾಕ್ತಾರಲ್ರಿ, ಹಾಕಿದಾಗ ಆಗೋ ನೋವು ನಮ್ಮ ಎದೆಗೆ ಕಿಚ್ಚು ಹಚ್ಚದಂಗೆ ಆಗ್ತದೆ ನೋಡಿರಿ ಫ್ರೆಂಡ್ಸ.
ಅಷ್ಟೊಂದು ನೋವಾಗ್ತದೆ ರೀ. ನಮಗೂ ತಾಯಿ ತಂದೆ ಇದ್ರೆ ನಾವು ಈ ಥರ ಮಾಡ್ಬೋದಿತ್ತಲ್ಲ, ನಾವು ಈ ಥರ ಹೇಳ್ಕೊಬೋದಿತ್ತಲ್ಲ ಅಂತ ಅನ್ನಿಸ್ತದೆ ನೋಡಿರಿ ಫ್ರೆಂಡ್ಸ. ಆದರೆ ಏನು ಮಾಡೋದ್ರಿ, ನಮ್ಮ ಹಣೆ ಬರದಲ್ಲಿ ನಾವು ಇಷ್ಟೇ ಬರ್ಕೊಂಡು ಬಂದಿದ್ದು, ನಮಗಿಷ್ಟೇ ನಡೀತು ನೋಡಿರಿ ಫ್ರೆಂಡ್ಸ. ಈ ಹೆಸರಿನ ಹಾಕ್ಕೊಂಡಿನಲ್ರಿ ಫ್ರೆಂಡ್ಸ, ನೋಡ್ಬೋದು ರೀ, ಅಪ್ಪ ಅಮ್ಮ ಅಂತ ಹಾಕ್ಕೊಂಡಿನ್ರಿ. ಇದು ಅವ್ರು ಇದ್ದಾಗ ಹಾಕೋಬೇಕಂತ ನನಗೆ ಭಾಳ ಆಸೆ ಇತ್ತು ರೀ ಫ್ರೆಂಡ್ಸ್. ಅವರು ಹಾಕೊಂಡಿದ್ಮೇಲೆ ಅವ್ರ ಮೇಲೆ ಪ್ರೀತಿ ಹೆಚ್ಚಿಗೆ ಅಂತ ಅನ್ಕೋಬೇಡ್ರಿ. ಅವ್ರು ಇದ್ದಾಗ ಹಾಕೋಬೇಕು ಅಂತ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಇತ್ತು ನೋಡ್ರಿ ಈ ಹೆಸ್ರು. ಆದ್ರೆ ಅವ್ರು ಇದ್ದಾಗ ಆಗಿಲ್ರಿ. ಯಾಕಂತಂದ್ರೆ ನಾನು ಊರಲ್ಲಿದ್ರಿ, ನಮ್ಮ ಹಳ್ಳಿ ಕಡೆ ಎಲ್ಲ ಚೆನ್ನಾಗಿ ಹಾಕಲ್ಲಲ್ರಿ. ಹಾಗಾಗ್ಬಿಟ್ಟು ಹಾಕೊಂಡ್ರೆ ಚಲೋ ಹಾಕೋಬೇಕು, ಮತ್ತು ಅದು ಜೀವನ ಪೂರ್ತಿ ನಾವು ಸಾಯೋವರೆಗೂ, ನಾವು ಸತ್ರು ನಮ್ಮ ಜೊತೆ ಬರೋದು ಅಂತಂದ್ರೆ ಇದು ಒಂದೇ ನೋಡ್ರಿ. ಎಲ್ಲನೂ ತೆಕ್ಕೋತಾರೆ ರೀ ಮೈ ಮೇಲಿರೋದು, ಅದರ ಸತ್ರ ನಮ್ಮ ದೇಹದ ಮೇಲಿರೋ ಗಾಯನ ಯಾರಿಂದನೂ ಏನೂ ತೆಕ್ಕೊಳಕ್ಕಾಗಲ್ಲ ನೋಡ್ರಿ ಫ್ರೆಂಡ್ಸ. ಹಾಗಾಗ್ಬಿಟ್ಟು ನಾನು ಹಾಕೋಬೇಕು ಅಂತ ತುಂಬ ದಿನದ ಆಸೆ ಐತ್ರಿ. ನಮ್ಮ ಅಪ್ಪ ಅಮ್ಮ ಇರುವಾಗಲೇ ನಾನು ಎಷ್ಟೋ ದಿನದ ಕನಸು ಆಸೆ ಐತ್ರಿ ಹಾಕೋಬೇಕು ಅಂತ. ಅದರ ಊರಲ್ಲಿ ಚೆನ್ನಾಗಿ ಹಾಕಲ್ರಿ ಫ್ರೆಂಡ್ಸ, ಸಾಯೋವರೆಗೂ ಅದು ಇರಬೇಕು ಅಂದ್ರೆ ಅದ್ರ ಚಲೋ ಹಾಕೋಬೇಕ್ರಿ. ಹಾಗಾಗ್ಬಿಟ್ಟು ನಾನು ಹಾಕ್ಕೊಂಡೆ ನೋಡ್ರಿ. ಸಿಟಿನಲ್ಲಿ ಎಲ್ಲಾದರೂ ನಮ್ಮ ತಮ್ಮ ಬೀದರಲ್ಲಿ ಹಾಕ್ಕೊಂಡಿದ್ದ. ಬೀದರ್ಗೆ ನಾವು ಜಾಸ್ತಿ ಹೋಗಂಗಿಲ್ಲ ರೀ, ಯಾವಾಗೂ ಒಂದು ಸರಿ ಹೋಗ್ತೀವಿ ರೀ. ಹಾಗಾಗ್ಬಿಟ್ಟು ಅಲ್ಲಿ ಹಾಕೋಬೇಕಂತ ಆಸೆ ಐತ್ರಿ. ನಮ್ಮ ತಮ್ಮ ಕೇಳ್ದೆ ಒಂದು ಸರಿ ಯಾವಾಗಾದರೂ ಹೋಗಮ್ ತಗೊಂಡ, ಆದರೆ ಹೋಗಕ್ಕೆ ಆಗಿಲ್ಲ ರೀ. ಹಾಗಾಗ್ಬಿಟ್ಟು ನಾನು ಬೆಂಗ್ಳೂರಿಗೆ ಬಂದಿದ್ದು ನೋಡ್ರಿ. ಬೆಂಗ್ಳೂರು ಕೆಲಸ ಮಾಡಕ್ಕೆ ಬಂದಿದ್ದೆ. ಆವಾಗ ನಾನು ಇದನ್ನು ಟ್ಯಾಟೋ ಇಲ್ಲಿ ಬೆಂಗಳೂರಲ್ಲಿ ಹಾಕ್ಕೊಂಡೆ ನೋಡ್ರಿ. 1600 ಅಂತಂದಿರಿ ನಂಗೆ ಅವಾಗ ಬಂದಾಗ. ಸ್ಟಾರ್ಟಿಂಗ್ ಕೆಲಸ ಏನಿದಿಲ್ಲ ರೀ. ಹಾಗಾಗ್ಬಿಟ್ಟು ಹಾಕಾಗ ಇಲ್ಲಕ್ಕ ನಾನು ಅಷ್ಟು ಆ ಥರ ಅಮೌಂಟ್ ಅಷ್ಟೊಂದು ಇಲ್ಲ, ಸ್ವಲ್ಪ ಇದೆ, ಅಪ್ಪ ಅಮ್ಮನ ಹೆಸರು ಫಸ್ಟ್ ಟೈಮ್ ಹಾಕೊಳಕತ್ತೀನಿ ಅಕ್ಕ, ಸ್ವಲ್ಪ ಕಡಿಮೆ ಮಾಡಿ ಅಂದ್ರೆ 1200 ರೂಪಾಯಿಗೆ ಹಾಕಿದ್ದಾರೆ ನೋಡಿರಿ ಫ್ರೆಂಡ್ಸ್. 1200 ರೂಪಾಯಿಗೆ ಹಾಕ್ಯಾರ ನೋಡಿರಿ ಈ ಟ್ಯಾಟೋನ. ಇದು ಹಾಕ್ಕೊಟ್ಟಿದ್ಮೇಲೆ ಇದು ತೋರ್ಸೋಕೆ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಎಷ್ಟು ನೋವು ಪಟ್ಟಿದ್ದೀನಿ ನನಗೆ ಗೊತ್ತು ಫ್ರೆಂಡ್ಸ. ಇನ್ನೂ ಸಾಯೋವರೆಗೂ ಅವ್ರ ನೆನಪು ನಂಗೆ ಕಾಡ್ತಾನೆ ಇರ್ತದೆ ರೀ. ಮತ್ತು ಯಾರು ಅದೆಲ್ಲ ಇರಲಿ ಬಿಡ್ರಿ, ತೆಕ್ಕೋತ ಹೋದ್ರೆ ಒಂದೊಂದು ಎಳೆ ಹತ್ತಿ ಬರ್ತದೆ ರೀ ಫ್ರೆಂಡ್ಸ. ನನ್ನ ಹಾಗೆ ಯಾರೆಲ್ಲ ಹೌಸ್ ವೈಫ್ ಕೆಲಸ ಮಾಡಿಬಿಟ್ಟು ಹೌಸ್ ಕೀಪಿಂಗ್ ನಮ್ಮ ಕಂಪ್ನಿಯಲ್ಲಿ ಹೌಸ್ ಕೀಪಿಂಗ್ ಇದ್ದಾರಲ್ಲ, ಅವ್ರ ಬಗ್ಗೆ ಮಾತಾಡಿ ಹೌಸ್ ಕೀಪಿಂಗ್ ಅಂತ ಈ ಥರ ಅಂತೀವಲ್ಲ, ನನ್ನ ಬಾಯಿಗೆ ಇವತ್ತು ಅದೇ ಬರ್ತದೆ ರೀ. ಹೌಸ್ ವೈಫ್ ಆಗಿ ಮನೇಲಿ ಇದ್ದುಕೊಂಡು ಮನೆ ಕೆಲಸ ಮಾಡಿಬಿಟ್ಟು ಮನೆ ಕೆಲಸ ಜೊತೆ ಯೂಟ್ಯೂಬ್ನು ಸ್ಟಾರ್ಟ್ ಮಾಡಿರಿ. ನಿಮ್ಮ ಒಂದು ಲೈಫ್ನ ದೊಡ್ಡದಾಗಿ ಮಾಡ್ಕೊರಿ, ನಿಮ್ಮ ಒಂದು ಜೀವನನ ನೀವು ಚಲೋ ಮಾಡ್ಕೊರಿ ಅಂತ ಹೇಳ್ತೀನಿ ರೀ. ನಮ್ಮ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ತನ್ನ ಕಾಲ ಮೇಲೆ ನಿಂತ್ಕೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ತನ್ನ ಕಾಲ ಮೇಲೆ ನಿಂತ್ಕೊಂಡ್ಬಿಟ್ಟು ಬೆಳಿಬೇಕ್ರಿ. ಆವಾಗಲೇ ಒಂದು ಹೆಣ್ಣಿಗೆ ಗೌರವ ಬೆಲೆ ಇರೋದು ನೋಡ್ರಿ. ದುಡಿಲಿಲ್ಲ ಅಂತಂದ್ರೆ ಬೆಲೆ ಇರಂಗಿಲ್ಲ ರೀ ಫ್ರೆಂಡ್ಸ. ಹಾಗಾಗ್ಬಿಟ್ಟು ನಾನು ಹೇಳಕ್ಕೆ ಒಂದೇ ಇಷ್ಟಪಡ್ತೀನಿ ರೀ, ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಓಪನ್ ಮಾಡಿ, ವಿಡಿಯೋ ಮಾಡಿ, ಅಪ್ಲೋಡ್ ಮಾಡಿ. ಅವ್ರೇನಂತಾರೋ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಭಾಳ ಜನಕ್ಕೆ ಆಸೆ ಇರ್ತದೆ ರೀ ಫ್ರೆಂಡ್ಸ್. ಆದ್ರೆ ಕೆಲವೊಬ್ರಿಗೆ ಭಯ ಅನ್ನೋದು ಇರ್ತದೆ ರೀ. ಅವ್ರೇನಂತಾರೋ ಇವ್ರೇನಂತಾರೋ, ಜನ ಏನಂತಾರೋ, ಸಂಬಂಧಿಕರು ಏನಂತಾರೋ, ಅಣ್ಣ ತಮ್ಮ ಏನಂತಾರೋ, ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಫ್ರೆಂಡ್ಸ. ನೀವು ನಿಮ್ಮ ಮನಸ್ಸಲ್ಲಿದೆಯಾ, ನಿಮ್ಮ ಮನಸ್ಸಲ್ಲಿ ಇತ್ತು ಅಂತಂದ್ರೆ, ನಿಮ್ಮ ಮನೆಯವ್ರ ಒಪ್ಪಿಗೆ ಇತ್ತು ಅಂತಂದ್ರೆ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು ರೀ ಫ್ರೆಂಡ್ಸ. ಅವ್ರೇನಂತಾರೋ ಇವ್ರೇನಂತಾರೋ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ರೀ. ನಾವು ಜನ ನಾವು ಹೆಂಗಿದ್ರು ಮಾತಾಡ್ತಾರೆ ರೀ. ನಾವು ಚಲೋ ಇದ್ದರೂ ಮಾತಾಡ್ತಾರೆ, ನಾವು ಕೆಟ್ಟರು ಮಾತಾಡ್ತಾರೆ ರೀ. ಬೆಳ್ಕೊಂಡು ತಿಂತಾಯಿದ್ರೆ ಕೈಕಾಲು ನೆಟ್ಕವ, ಬೆಳ್ಕೊಂಡು ತಿಂತಾ ಇದ್ದಾನ ಅಂತಾರೆ ರೀ. ಆದರೆ ಮಾಡಿ ಚೆನ್ನಾಗಿ ಉಣ್ತಾಯಿದ್ರು, ಮಾಡಿ ಚಲೋ ಬೆಳೆದು ಒಂದು ಮೆಟ್ಟಗೆ ಬಂದರು, ಅವನಿಷ್ಟು ಮಟ್ಟಿಗೆ ಹೋದನು, ಅವನಿಗೆ ಕೆಳಗೆ ಹೆಂಗೆ ದಬ್ಬಬೇಕು, ಅವ್ನ ಕಾಲು ಹಿಡ್ದು ಹೆಂಗೆ ಜಗ್ಬೇಕು ಅನ್ನೋರು ತುಂಬ ಜನ ಇರ್ತಾರೆ ರೀ. 100 ಜನದಲ್ರಿ 5 ಜನ ಮಾತ್ರ ಒಳ್ಳೆಯವ್ರು ಇರ್ತಾರೆ. ಚಲೋ ಅದನಪ್ಪ ಇವ ಅಂತ ಅನ್ನೋರು ಇರ್ತಾರೆ ರೀ. ಆದರೆ 95% ಬರೀ ಕೆಟ್ಟ ಯೋಚನೆ, ಕೆಟ್ಟ ಆಲೋಚನೆ ಇರೋರೇ ಇರ್ತಾರೆ ರೀ ಫ್ರೆಂಡ್ಸ. ಹಾಗಾಗಿ ಇಂಥ ಜನರ ನಡುವೆ ನಿಮ್ಮ ಒಂದು ಮನಸ್ಸಲ್ಲಿರೋ ಆಸೆನ ನೀವು ಯಾಕೆ ಅವ್ರಿಗೋಸ್ಕರ ನೀವು ಹಾಳು ಮಾಡ್ಕೋತೀರ. ಇನ್ನೊಬ್ಬರು ಅವ್ರು ಹಂಗಾರ ಹಿಂಗಾರ ಅಂತ ಅನ್ನೋರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ಬೊಗಳೋ ನಾಯಿ ಹಿಂದೆ ಬೊಗಳುತ್ತೆ, ಮುಂದೆ ಬಂದು ಬೊಗಳೋದಿಲ್ಲ. ಹಾಗಾಗಿಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ನೀವು ಅದನ್ನು ಮಾಡಬೇಕು. ನಿಮ್ಮ ಆಸೆ ಇದ್ದರೆ ನೀವು ಮಾಡಿ ಮುಂದೆ ಬನ್ನಿ ಅಂತ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ. ಯೂಟ್ಯೂಬಿಂದ ಎಷ್ಟೋ ಜನ ಎಲ್ಲೆಲ್ಲೋ ಯಾವ ಮಟ್ಟಕ್ಕೂ ಹೋಗಿದ್ದಾರೆ ರೀ. ನಿಮ್ಮದು ಒಂದು ಅದೃಷ್ಟ ಇತ್ತು ಅಂತಂದ್ರೆ ನೀವು ಅವ್ರಕ್ಕಿಂತ ಮೀರಿ ಹೋಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ. ಅಂಜಲಕ್ಕೆ ಹೋಗ್ಬಾರ್ದು, ಭಯ ಪಡ್ಲಕ್ಕೆ ಹೋಗ್ಬಾರ್ದು ರೀ. ಯಾರು ಏನೇ ಅಂದ್ಕೊಳ್ಳಿ, ನಿಮ್ಮ ಒಂದು ಛಲ ನೀವು ಬಿಡಬಾರ್ದು. ನಿಮ್ಮ ಗುರಿ ಮುಟ್ಟೋವರೆಗೂ ಆ ಕಡೆ ಈ ಕಡೆ ಕಿವಿ ಕೊಡಬಾರ್ದು. ನಿಮ್ಮ ಒಂದು ಗುರಿ ಮುಟ್ಟಿದ ಮೇಲೆ ಯಾರ್ಯಾರು ಏನೇನು ಅಂದಿರ್ತಾರೋ ಅವ್ರಿಗೆ ಉತ್ತರ ಕೊಡ್ಬೇಕು ನೋಡಿರಿ ಫ್ರೆಂಡ್ಸ. ಅಲ್ಲಿವರೆಗೂ ನಮ್ಮ ದಾರಿ ನಮ್ಮ ಗುರಿ ಕಡೆ ಇರಬೇಕಂತ ನಾನು ಹೇಳ್ತೀನಿ ನೋಡಿರಿ ಫ್ರೆಂಡ್ಸ. ನನ್ನ ಆಸೆ ಇಷ್ಟೇ ನೋಡಿರಿ. ನಂದು ತುಂಬ ಕನಸದ್ರಿ. ನನ್ನ ಒಂದು
ಡ್ರೀಮ್ ಆದ್ರಿ. ಅದು ನನ್ನ ಲೈಫಲ್ಲಿ ಯಾವಾಗ ಇದಾಗ್ತದೋ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ. ಆದ್ರೆ ನಾ ಸಾಯಕ್ಕಿಂತ ಮುಂಚೆ ನಾನು ಆ ಕೆಲಸ ಮಾಡೇ ಸಾಯೋದು. ನಾನು ಸತ್ರು ನನ್ನ ಹೆಸರು ಇರಬೇಕು ನನ್ನ ಗಂಡನ ಮನೆಯವ್ರಿಗಂತ ನಾ ಹೇಳಂಗಿಲ್ಲ ರೀ. ನನ್ನ ಗಂಡನಿಗೆ ನನ್ನ ಹೆಂಡತಿ ಸತ್ರು ಒಳ್ಳೇದು ಮಾಡಿಟ್ಟು ಈ ಕೆಲಸ ನಾ ಅನ್ನಿಸ್ಕೋಬೇಕು ರೀ. ಅದನ್ನು ಮಾಡೇ ಮಾಡ್ತೀನಿ ರೀ ಫ್ರೆಂಡ್ಸ. ನನ್ನ ಬಗ್ಗೆ ಯಾರ್ಯಾರು ನನ್ನ ನೋಡಿ ಆಡ್ಕೊಳ್ಳೋರು ಊರ್ಕೊಳ್ಳೋರು ಇದ್ದಾರಲ್ಲ ರೀ, ಅವ್ರ ಮುಂದೆ ನಾ ಚಲೋ ಬದುಕು ತೋರಿಸ್ತೀನಿ ರೀ, ಚಲೋ ಬೆಳಕು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ. ನನ್ನ ಒಂದು ಆಸೆ ಇದೆ ರೀ. ನನ್ನ ಒಂದು ಆಸೆ, ನನ್ನ ಗುರಿ, ನನ್ನ ಕನಸಿಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ತೀನಿ ರೀ. ಸಂಬಂಧಿಕರು, ಸಂಬಂಧ ಅಣ್ಣ ತಮ್ಮರು, ನಮ್ಮ ಮನೆಯವರು ಯಾರೂ ಸಪೋರ್ಟ್ ಮಾಡಂಗಿಲ್ಲ ರೀ ಫ್ರೆಂಡ್ಸ. ಹೊರಗಿನವ್ರು ಸಪೋರ್ಟ್ ಇದ್ದಷ್ಟು ಮನೆಗಿನವ್ರದ್ದು ಯಾರಿಗೂ ಇರಂಗಿಲ್ಲ ರೀ. ನಾನಂತಲ್ಲ, ನನ್ನ ಹಿಡಿದು ಎಲ್ರದ್ದೇ ಹೇಳತ್ತೀನಿ ರೀ ಫ್ರೆಂಡ್ಸ. ನಮ್ಮ ಮನೆದಂತ ನಾ ಅನ್ನಕತ್ತಿಲ್ಲ ರೀ. ಎಲ್ಲರೂ ನಾ ಹೊರಗಿನವ್ರ ಸಪೋರ್ಟ್ ಇದ್ದಷ್ಟು ಮನೆಗಿನವ್ರದ್ದು ಇರಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಹಾಗಾಗಿ ಮುಂದೆ ಬನ್ನಿ, ನಿಮ್ಮ ಗುರಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಮುಂದೆ ನಿಮ್ಮ ಹಾದಿನ ನೋಡ್ಕೊರಿ. ಆ ಕಡೆ ಈ ಕಡೆ ಕಿವಿ ಕೊಡದೆ ನಿಮ್ಮ ಗುರಿ ಕಡೆ ಗಮನ ಕೊಟ್ಟು ನೀವೊಂದು ಮಟ್ಟಿಗೆ ಬೆಳೆದು ನಿಮ್ಮ ಒಂದು ಛಲದಿಂದ ಕಷ್ಟಪಟ್ಟು ದುಡಿತೀವಿ. ನಾವೇನು ಬೇಡ್ಕೊಂತ ತಿನ್ನುತ್ತಾ ಇಲ್ಲ, ನಾವೇನು ಕಳ್ತನ ಮಾಡ್ತಾಯಿಲ್ಲ, ಇನ್ನೊಂದು ಮಾಡ್ತಾಯಿಲ್ಲ. ನಾವು ಕಷ್ಟಪಟ್ಟು ದುಡಿತಿದ್ದೀವಿ ಅಂದಮೇಲೆ ನಾವು ಯಾಕೆ ಇನ್ನೊಬ್ರಿಗೆ ಅಂಜಲಕ್ಕೆ ಹೋಗ್ಬೇಕು? ನಾವು ದುಡ್ದು ನಮ್ಮ ಹಾದಿನ ನಮ್ಮ ಗುರಿ ಕಡೆ ಒಯ್ಬೇಕು ನೋಡಿರಿ ಫ್ರೆಂಡ್ಸ. ಇಷ್ಟು ಹೇಳ್ತಾ ಫ್ರೆಂಡ್ಸ, ನನ್ನ ಆಸೆ ಇಷ್ಟೇ ನೋಡಿರಿ. ನನ್ನ ಆಸೆ ಈಡೇರ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಇರ್ಬೇಕು ರೀ. ನಿಮ್ಮೆಲ್ಲರ ಸಪೋರ್ಟಿಂದನೇ ನಾನು ಮುಂದೆ ಬರೋಕ್ಕೆ ಸಾಧ್ಯ. ನಾನು ಏನೇ ಒಂದು ಮಾಡೋಕ್ಕೆ ಸಾಧ್ಯ, ನಾನು ಅಂದ್ಕೊಂಡಿರೋದು ಮಾಡೋಕ್ಕೆ ಸಾಧ್ಯ ನೋಡಿರಿ. ನಿಮ್ಮೊಂದು ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ರೀ ಫ್ರೆಂಡ್ಸ. ಇಷ್ಟೇ ರೀ, ನಿಮ್ಮೊಂದು ಸಪೋರ್ಟು ಅದ ರೀ ಫ್ರೆಂಡ್ಸ. ನಾನು ವಿಡಿಯೋ ಡಿಲೀಟ್ ಮಾಡಿದೆ, ಆದರೂ ನನ್ನ ವಿವರ್ಸು ಹೋಗಿಲ್ಲ ರೀ. ವಿವರ್ಸ್ ಬರ್ತಾ ಇದ್ದಾರೆ ರೀ. ಆದರೆ ಕೆಲವೊಬ್ಬರಿಗೆ ಬರೋಂಗಿಲ್ಲ ನೋಡಿರಿ ವಿವರ್ಸು. ವಿಡಿಯೋ ಡಿಲೀಟ್ ಆಗಿದ್ಮೇಲೆ ವಿವರ್ಸ್ ಬರೋಂಗಿಲ್ಲ ಅಂತಾರೆ ರೀ. ಆದ್ರೆ ನನಗೆ ಬರಕತ್ತದ ನೋಡಿರಿ ಫ್ರೆಂಡ್ಸ. ನಂಗೆ ವಿವರ್ಸು ಚೆನ್ನಾಗಿ ಹೊಂಟವ್ರಿ. ಈಗ ಒಂದು 8-10 ದಿವಸ ಆಯಿತು ವಿಡಿಯೋ ಹಾಕಕತ್ತೀನಿ. ವಿವರ್ಸ್ ಚಲೋ ಬರಕತ್ತಾರ ರೀ ಫ್ರೆಂಡ್ಸ. ಇದೇ ಸಪೋರ್ಟು ಇನ್ನು ಮುಂದೆನೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗಂತ ಹೇಳ್ತೀನಿ ರೀ ಫ್ರೆಂಡ್ಸ. ಈ ಚಿಕ್ಕ ಯೂಟ್ಯೂಬರ್ಸ್ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂದ್ರೆ ಅದಕ್ಕೆ ನೀವೇ ಕಾರಣ ಫ್ರೆಂಡ್ಸ. ನೀವಿಲ್ಲದೆ ಬೇರೆ ಯಾರೂ ಅಲ್ಲ. ಹಿಂಗೆ ಸಪೋರ್ಟ್ ಮಾಡಿರಿ. ಬಾಯ್ ರೀ, ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಗೊಳಗೆ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ನಗ್ತಾಯಿರಿ, ನಗಿಸ್ತಾಯಿರಿ. ಬಾಯ್ ರೀ ಫ್ರೆಂಡ್ಸ್.